57 ವರ್ಷಕ್ಕೆ ನನ್ನ ಅಪ್ಪನ ಮನೆಯಲ್ಲಿ 50 ಇಯರ್ಸ್ ನಿಮ್ಗೆ 57 ವರ್ಷಕ್ಕೆ ನನ್ನ ಅಪ್ಪನ ಮನೆಯಲ್ಲಿ ಇವತ್ತು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. 57 ವರ್ಷನಾ? ಸೂಪರ್ ಅಲ್ಲ. ಮಾಮಿ ಬರ್ತ್ಡೇಗೆ ಸ್ಮೂರಿಂದ ತಿರಮಿಸು ಕೇಕ್. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ದಿಸ್ ಕೇಕ್ ಇಸ್ ಟ್ರೂಲಿ ಅಮೇಝಿಂಗ್. ಆಯಿತಾ, ನೆಕ್ಸ್ಟ್ ಟೈಮ್ ನಿಮ್ಮ ಹುಟ್ಟಿದ ಹಬ್ಬಕ್ಕೆ ಇದನ್ನು ಟ್ರೈ ಮಾಡ್ಬೋದು. ಇವತ್ತು ಗೃಹ ಪ್ರವೇಶ ಆದಮೇಲೆ ನಮ್ಮದೇ ಆದಂಥ ಒಂದು ಸಿಂಪಲ್ ಹ್ಯಾಪಿ ಡೇ ಫ್ಯಾಮಿಲಿ ಜೊತೆ. ಫಸ್ಟ್ ಟೈಮ್ ಮಾಮಿ ಬರ್ತ್ಡೇ ನಾವೆಲ್ಲರೂ ಮಾಡ್ತಾ ಇರೋದು ಆಕ್ಚುಲಿ. ಯಾರು ಕೊಡುದು? ಯಾರಿಗೆ ಕೊಡೋದು? ಅವರ ನೀವು ಕೊಡ್ಬೇಕ್ರಿ, ಕೊಡ್ಬೇಕು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ನನ್ನ ಹೆಂಡತಿ. ಮುಂದಿನ ಜನ್ಮದಲ್ಲಿ ಇವರೇ ನನ್ನ ಹೆಂಡತಿಯಾಗಿ ಸಿಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇಲ್ವಾ ಮಾಮ? ಕೇಕ್ ಬಿಟ್ಟು ನಾವು ಸೈಡ್ ಬ್ರೆಡ್ ತಿಂತಾ ಇದ್ವಿ. ಹ್ಯಾಪಿ ಬರ್ತ್ಡೇ ಮಾಮಿ. ಥ್ಯಾಂಕ್ ಯು. ನಮ್ದೊಂದು ಫೋಟೋ ತೆಗೀರಿ. ಇದನ್ನ ತಿನ್ಬೇಕು. ನೀವ್ ಯಾರು ತಿಂದ್ರೆ ಇದು ಕಾಫಿ 3 ಲೇಯರ್ ಇದೆ. ಅವು ಆಯ್ತಾ ಬೆಲ್ಟಿಗೆ ಪುನಃ ಲೇಟ್ ಆಂಡೆ ಬೆಲ್ಟಿಗೆ ಪುನಃ ಲೇಟ್ ಆಂಡೆ ಯಮ್ಮಿ. ಬರ್ತ್ಡೇ ಪ್ರಯುಕ್ತ ಇವರೆಲ್ಲ ಮೂವಿಗೆ ಹೋಗಿದ್ರು. ಹೆಂಗಿತ್ತು ಮೂವಿ? ನಮಗೆಲ್ಲ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಒಬ್ರದ್ ಮಾತ್ರ ಟಿಕೆಟ್ ವೇಸ್ಟ್ ದಂಡವಾಯ್ತು. ಯಾಕೆ? ಅವ್ರಿಗೆ ತಲೆ ನೋವ್ತೈತಂತೆ. ಆಮೇಲೆ ಏನೋ ಬೋರ್ ಆಯ್ತೇನೋ, ಕಡೆಗೆ ಬೋರ್ ಆಯ್ತಾ ನಿಮ್ಗೆ? ನಿದ್ದೆ ಬಂತಂದ್ರು. ನಾನ್ ನಿದ್ದೆ ಮಾಡಕ್ ಪೂರ್ತಿ ಬಿಟ್ಟಿಲ್ಲ. ಹಿಂಗಂತ ಬಕ್ಕ ಬಕ್ಕ ನಿದ್ರೆ ಬರ್ತದೆ. ಚುಚ್ಚೂರು ಬಕ್ಕ ರೇಣು ಕರೆ ಡಬ್ಬೆ ಹಿಡ್ದಿತ್ತು ತಿನ್ನಿ ಜೋಳ. ಎಂಜಾಯ್ ಮಾಡಿದ್ರ? ಎಲ್ಲಾರ್ಗು ಆಸೆ ಇತ್ತು ಕಾಂತಾರ ಮೂವಿಗೆ ಹೋಗ್ಬೇಕು. ಕರ್ಕೊಂಡೋಗಿ ಹೋಗಿ ಬಂದ್ರು. ತಾತ, ಪಪ್ಪ, ಮಾಮ, ಅಮ್ಮ, ಮಾಮಿ 5 ಜನ. ಇಲ್ಲ ನಾನು ತಿಂದೆ. ಫೋಟೋ ಕೊಡ್ತೀನಿ. ನಂಗೆ ಇದು ಮಾತ್ರ, ಅದು ಬೇಡ ಕ್ರೀಮ್. ಫೋಟೋಗೆ ಮಾಮ ಇದು ಚಿಕ್ಕ ಪೀಸ್. ಸುಮ್ಮನೆ ನಮ್ದು ಎಂಜಾಯ್ಮೆಂಟ್. 3 ಸತಿ 3 ದಿನ ಬೇಕಾಗಿ ಇಸ್ಕೊಳ್ಬೋದಂತ. ಅವ್ರು ಹೇಳಿ ನಾನು ಕೇಳ್ಕೊಂಡೆ. ಬೇರೆ ದಿನ ಒಂದೇ ಐ ಲವ್ ಯು ಎಂಟಿ. ಟು ಕಂಡ ಗೌಡ್ರೆ ಥ್ಯಾಂಕ್ ಯು. ಯಾರು ಜಾಸ್ತಿ ಬೈತಾರೆ? ಬೈಸ್ಕೊಂಡ್ಬಂದ ಗಾಡಿಗೆ. ಅದಕ್ಕೆ ನಾವು ಇಬ್ರು ಸಿಟ್ ಮಾಡ್ಕೊಂಡು ಬಂದ್ವಿ. ಹೌದಾ? ಸಿಟ್ಟು ಕಾಮನ್ ಅನ್ಸುತ್ತೆ ಮನೇಲಿ. ಅಲ್ಲ ಫ್ರಿಜ್ ಬರ್ತದೆ ದೀಪು. ಅವರು ಡೆಲಿವರಿ ಮಾಡೋ ತರ ಕಾಣಿಸ್ತಾ ಇಲ್ಲ, ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾರೆ. ಎಷ್ಟು ಅಟೆಂಪ್ಟ್ ಆಯ್ತು ಹೇಳಿ? ಅಲ್ಲ 3 ಸಲ ಬುಕ್ ಮಾಡಿ ಆಯ್ತು. ಇವಾಗ ಅದೇ ಎಷ್ಟು ಸಲ ಕಾಲ್ ಅಂತೂ ಒಂದು 50 ಸಲ ಮಾಡಾಗಿದೆ. ಆಫರ್ ಇದೆ ಅಂತ ನಾವು ಮಾಡಿದ್ದಲ್ವ? ಎಷ್ಟಿತ್ತು ಆಫರ್ ಪ್ರೈಸ್? ಆಫರ್ ಒಂದು 15,000 ಡಿಸ್ಕೌಂಟ್ ಇತ್ತದು MRP ಮೇಲೆ. ಅದಕ್ಕೆ ಅಂತ ಬುಕ್ ಮಾಡಿದ್ವಿ, ಅದು ಬರ್ತಾನೆ ಇಲ್ಲ ನೋಡಿ. ಎಲ್ಲ ಕತೆ. ಫ್ಲಿಪ್ಕಾರ್ಟ್ ಅಲ್ಲೇ ಇದ್ದಾರೆ, ಅದನ್ನೇ ನೋಡ್ತಾ ಇದ್ದಾರೆ. ಅವ್ರು ನೋಡೋದು, ನನ್ ಕಾಲ್ ಮಾಡೋದು, ಕಸ್ಟಮರ್ ಕೇರ್ ಅವರು ಕಾಲ್ ಮಾಡೋದು, ತರ್ತಾನೆ ಇಲ್ಲ. ಬಟ್ ಇಟ್ಸ್ ಓಕೆ. ಹಬ್ಬಕ್ಕೆ ಅಂತ ಒನ್ ಮೋರ್ ಸ್ಪೆಷಲ್ ಗಿಫ್ಟ್, ಅದನ್ನಾದ್ರೂ ಸೆಲೆಬ್ರೇಟ್ ಮಾಡೋಣ ಅಂತ. ಅಂಡ್ ಈ ಗಿಫ್ಟ್ ನನ್ನ ಪೇರೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಹೇಳಿ? ವಯಸ್ಸಾದ್ಮೇಲೆ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ, ನಿದ್ದೆ ಅಷ್ಟೊಂದು ಬರಲ್ಲ. ತಾತಂಗಾದ್ರೂ ನಿದ್ದೆನೆ ಬರಲ್ಲ ಅಂತಾರಲ್ಲ ರಾತ್ರಿ ಇಡೀ. ಸೊ ಅದಕ್ಕೆ ಏನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೇ ಗಿಫ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಇದರಲ್ಲಿ ಮ್ಯಾಟ್ರೆಸ್ ಇದೆ, ಬಟ್ ಯಾವ ಕಂಪನಿ ಮ್ಯಾಟ್ರೆಸ್, ಇದು ಬ್ಯಾಕ್ ಸಪೋರ್ಟ್ ಮಾಡುತ್ತಾ, ಎಲ್ಲದನ್ನ ನೋಡೋಣ. ಅಂತ ನೋಡ್ತಾ ಇದ್ದಾರೆ. ಇದು ಬಂದು 1 ವಾರ ಆಯ್ತು. ಏನದು ಅಂತ ನಾವು ಫ್ರೀ ಆದ್ಮೇಲೆ ಓಪನ್ ಮಾಡೋಣ ಅಂತ ಇವಾಗ ಮಾಡ್ತಾ ಇದೀವಿ. ಇದು ಎಮಾ ಪ್ರೀಮಿಯಂ ಹೈಬ್ರಿಡ್ ಮ್ಯಾಟ್ರೆಸ್ ಫ್ರಮ್ ಎಮಾ ಜರ್ಮನಿ, ಯುರೋಪ್ಸ್ ಹೈಯೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರೆಸ್ ಬ್ರ್ಯಾಂಡ್. ಇಂಡಿಯಾದಲ್ಲಿ ಇವಾಗ ಅವೈಲೇಬಲ್ ಇದೆ.
ಇದರಲ್ಲಿ ಅಲ್ಟಿಮೇಟ್ ಕಂಫರ್ಟ್ ಸಿಗುತ್ತೆ ವಿತ್ ಮಲ್ಟಿಪಲ್ ಲೇಯರ್ಸ್ ದಟ್ ಮೇಕ್ಸ್ ಅ ರಿಯಲ್ ಡಿಫ್ರೆನ್ಸ್ ಆಯಿತಾ. ಅಲ್ಟ್ರಾ ಡ್ರೈ ಆ್ಯಂಟಿ ಎಲರ್ಜಿಕ್ ಕವರ್ ಇದೆ ದಟ್ ಕೀಪ್ಸ್ ಇಟ್ ಫ್ರೆಶ್ ಆ್ಯಂಡ್ ಹೈಜಿನಿಕ್. ಇನ್ನು ಆರ್ಥೋಪೆಡಿಕ್ ಮೆಮೊರಿ ಫೋಮ್ ಇರೋದ್ರಿಂದ ನಮ್ಮ ಬಾಡಿ ಶೇಪ್ಗೆ ಕ್ವಿಕ್ ಆಗಿ ಅಡ್ಯಾಪ್ಟ್ ಆಗುತ್ತೆ. ಆಲ್ಸೋ ಪಾಕೆಟ್ ಸ್ಪ್ರಿಂಗ್ಸ್ ಇದೆ, ಎನ್ಶೋರ್ಸ್ ಬೌನ್ಸ್ ಆ್ಯಂಡ್ ಏರ್ ಫ್ಲೋ ಫಾರ್ ಅ ಕೂಲರ್ ಸ್ಲೀಪ್. ಮೋಷನ್ ಅಬ್ಸಾರ್ಪ್ಷನ್ ಸಪೋರ್ಟ್ ಮಾಡುತ್ತೆ, ಅಂದರೆ ಒಬ್ಬರು ಮೂಮೆಂಟಿಂದ ಇನ್ನೊಬ್ರಿಗೆ ಡಿಸ್ಟರ್ಬೇ ಆಗಲ್ಲ. ಕೂಲಿಂಗ್ ಕಂಫರ್ಟ್ ಬೇರೆ ಇದೆ, ಪರ್ಫೆಕ್ಟ್ ಫಾರ್ ನಮ್ಮ ಇಂಡಿಯನ್ ವೆದರ್. ಅಮೇಝಿಂಗ್ ಬ್ಯಾಕ್ ಸಪೋರ್ಟ್ ಕೂಡ ಸಿಗುತ್ತೆ, ಐಡಿಯಲ್ ಫಾರ್ ಪೇರೆಂಟ್ಸ್ ಅಲ್ವಾ. ಬೆಸ್ಟ್ ಥಿಂಗ್ ಇಸ್ ಫ್ರೀ ಆ್ಯಂಡ್ ಫಾಸ್ಟ್ ಶಿಪ್ಪಿಂಗ್ ಇದೆ, ನೋ ಕಾಸ್ಟ್ EMI, 100 days ನೈಟ್ ಫ್ರೀ ಟ್ರಯಲ್ ಮಾಡ್ಬೋದು, 15 years ಆಫ್ ವಾರಂಟಿ ಬೇರೆ ಇದೆ. ನಿಮಗೂ ಇದು ಬೇಕು ಅಂದರೆ ನಾನು ಇವರ ವೆಬ್ಸೈಟ್ ಲಿಂಕ್ನ ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡಿ. ಇವಾಗಷ್ಟೇ ಹಾಕಿದೀವಿ ಎಮಾ ಮ್ಯಾಟ್ರೆಸ್ ಅವ್ರದ್ದು ಈ ಒಂದು ಪ್ರೀಮಿಯಂ ಹೈಬ್ರಿಡ್ ಮ್ಯಾಟ್ರೆಸ್. ಒಂದ್ ಸ್ವಲ್ಪ ಟೈಮ್ ಕೊಟ್ರೆ ಪರ್ಫೆಕ್ಟ್ ಆಗಿ ಅದು 6 inchesಗೆ ಬಂದು ಕೂರುತ್ತೆ. ಆಮೇಲೆ ಬೆಡ್ಶೀಟ್ ಹಾಕಿ ಟಚ್ ಅಂಡ್ ಫೀಲ್ ನೋಡ್ಬೇಕು ಹೆಂಗಿದೆಯಾ ಅಂತ. ಲೆಟ್ಸ್ ಟೆಸ್ಟ್. ನಾನು ಪರ್ಮನೆಂಟ್ ಇಲ್ಲೇ, ಅಣ್ಣ ಮಗಳು ಇಲ್ಲೇ, ನಾನಿಲ್ಲೇ. ಹೆಚ್ಚು ಉಂಟು ಕಂಫರ್ಟ್, ಖುಷಿ ಆಗ್ತದೆ ಮಲಗಲಿಕ್ಕೆ, ಸಾಫ್ಟ್ ಆಗಿ ಆರಾಮ್ ಮಾಡ್ಬೋದು. ನಾನು ನನ್ನ ಮಗಳ ಜೊತೆ ಮೊಬೈಲ್ ನೋಡ್ತಾ, ನಿದ್ದೆ ಬಂದ್ರೆ ಅಲ್ಲಿ ನಿದ್ದೆ ಮಾಡ್ತಾ ಆರಾಮದಲ್ಲಿ ಮಲಗ್ಬೋದು. ರೆಡಿ ರೆಡಿ ನಿದ್ದೆ ಮಾಡೋದು. ಮನೆಗೆ ಏನಾದ್ರೂ ಹೊಸ್ತು ಬಂದಾಗ ಆಬ್ವಿಯಸ್ಲಿ ಎಲ್ಲರಿಗೂ ಖುಷಿ ಆಗುತ್ತೆ. ಅಂಡ್ ಪೇರೆಂಟ್ಸ್ ಗಿಫ್ಟ್ ಮಾಡೋದ್ರಲ್ಲಿ ಮತ್ತಷ್ಟು ಖುಷಿ ಸಿಗುತ್ತೆ. ಕರೆಕ್ಟಾ? ಕರೆಕ್ಟ್. ಮಕ್ಳು ಯೋಗ ಬೇಕಲ್ವಾ ಮಕ್ಳು ಗಿಫ್ಟ್ ಕೊಡೋದು ಅಲ್ವಾ. ಆಲ್ಸೋ ನಿಮ್ಗೂ ಈ ತರ ಗಿಫ್ಟ್ ಆಪ್ಷನ್ಸ್ ಮಾಡಬೇಕು ನಿಮ್ಮ ಪೇರೆಂಟ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಲವ್ಡ್ ಒನ್ಸ್ಗೆ ಅಂದ್ರೆ ಎಮಾ ಮ್ಯಾಟ್ರೆಸ್ ಅಲ್ಲಿ ಸದ್ಯಕ್ಕೆ ಫೆಸ್ಟಿವಲ್ ಆಫರ್ ಅಂತ ನಡೀತಾ ಇದೆ, ಅಪ್ ಟು 55%. ಪಾಪ ಬಂದ್ಮೇಲೆ ಅಜ್ಜಿ ಆರಾಮದಲ್ಲಿ ಮಲಗ್ಲಿ ಅಂತ. ಅಂಡ್ ನನ್ನ ಕೂಪನ್ ಕೋಡ್ VG55 ಅಂತ ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ 15% ಆಫರ್ ಸಿಗುತ್ತೆ. ಸೊ ಮಿಸ್ ಮಾಡ್ಬಿಡಿ ಆಯ್ತಾ. ಇವಾಗ ನಾನು ಅಮ್ಮ ಇದ್ರಲ್ಲಿ ಕೂತು ಸಿಕ್ಕಾಪಡೆ ಮಾತಾಡೋದಿದೆ. ಆಮೇಲೆ ಏನ್ ಕೆಲಸ, ತಾಮ ಮೂವಿಗೆ ಇವತ್ತು ಅಮ್ಮನ ಕರ್ಕೊಂಡು ಹೋಗೋದಕ್ಕಿದೆ. ತಾಮ ಮೂವಿಗೆ ರಶ್ಮಿಕನ ಹಿಂದಿ ಮೂವಿಗೆ ಕಾಮಿಡಿ ಹಾರರ್ ಫಿಲ್ಮ್ ನೋಡೋಣ ಅಂತ ಥಾಮ. ಸೊ ಕರ್ಕೊಂಡು ಹೋಗಿದ್ವಿ. ಅಮ್ಮ ತಾತನಿಗೆ ಅಷ್ಟೊಂದೇನು ಅರ್ಥ ಆಗಿರಲಿಲ್ಲ, ಬಟ್ ಓವರಾಲ್ ಮೂವಿ ನಮಗೆ ನಿಜವಾಗ್ಲೂ ಇಷ್ಟ ಆಗಿತ್ತು. ಆ್ಯಂಡ್ ಇಟ್ ವಾಸ್ ನೈಸ್. ಮಾಮಿ ಇರಲಿಲ್ಲ ಈ ಟೈಮ್ನಲ್ಲಿ, ಬಿಕಾಸ್ ಅವ್ರು ಊರಿಗೆ ಹೋಗಿದ್ರು. ಆ್ಯಂಡ್ ಫೈನಲಿ ನೆಕ್ಸ್ಟ್ ಡೇನೇ ಬಂದರು. ನೆಕ್ಸ್ಟ್ ಫ್ಯಾಮಿಲಿ ಟೈಮ್ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ನಾನು ಹೌಸ್ ವಾರ್ಮಿಂಗಿಗೆ ಹಾಕಿರುವಂಥ ಜ್ಯುವೆಲ್ರೀಸ್ ಎಲ್ಲ ಎಲ್ಲಿಂದ ಅಂತ ಕೇಳ್ತಾ ಇದ್ರಲ್ಲ, ಆಮೆಥಿಸ್ಟ್ ಸ್ಟೋರಿಂದ. ನೋಡಿದ್ರೆ ಅವ್ರು ಆ್ಯಕ್ಚುಲಿ ನಮ್ಮ ಫೆಸ್ಟಿವಲ್ ಸೀಸನ್ಗೆ ಹೊಸ ಕಲೆಕ್ಷನ್ಸ್ ಇದೆ, ಅದ್ರದ್ದು ವೀಡಿಯೋ ಮಾಡ್ಬೋದಾ ಅಂತ ಕೇಳಿದ್ರು. ಸರಿ ಅಂತ ನಾನು ಹೊರಟಿದ್ದೆ ಈ ಜಾಗಕ್ಕೆ. ಏನು ಗೊತ್ತಾಕತ್ತೆ, ಮಾಮಿ ಹುಟ್ಟುದಬ್ಬ ಆಯಿತು, ಇವತ್ತು ಕೇಕ್ ಉಳಿದಿತ್ತು, ಅದನ್ನೆಲ್ಲ ತಿಂದು ನಾವು ಹೊರಟಿದ್ದೀವಿ. ನನಗೆ ಶೂಟಿಂಗ್ ಇದೆ ಜಯನಗರ ಹತ್ರ. ಸೊ ಎಲ್ರಿಗೂ ಹೇಳಿದೆ ಬನ್ನಿ ನೀವು ಅಂತ. ಎಲ್ಲರೂ ಹೊರಟಿದ್ದೀವಿ. ಯಾರ್ಯಾರು ಬಂದಿದ್ದಾರೆ ನನ್ನ ಜೊತೆ ಅಂದರೆ ಹೀರೋ ನಾಗರಾಜ್, ಆಮೇಲೆ ಅವರು ಹೀರೋಯಿನ್, ಆಮೇಲೆ ನಮ್ಮಮ್ಮ ತಾರಾಮಣಿ, ಆಮೇಲೆ ನಮ್ಮ ಹೊರಟಿದ್ದೀವಿ ಎಲ್ಲರೂ. 3:30 ಹೊರಟಿದ್ದೀವಿ. ಎಷ್ಟು ಗಂಟೆ ತಲುಪ್ತೀವಿ ಮಾಮ? ಹಾ ಪರವಾಗಿಲ್ಲ, ಹೋಗೋಣ. ನಾನು ಕೆಲಸ ಮುಗಿಸ್ತೀನಿ ಜಯನಗರದಲ್ಲಿ, ಅಲ್ಲಿ ತನಕ ಇವರು ಅದೆಲ್ಲ ಐಟಮ್ ತಂದು ಕಾರಲ್ಲಿ ಇರ್ತಾರೆ ಅಷ್ಟೇ. ತರಕಾರಿ ಮೀನು ಪೂರ ಮಾಮ ಗೊತ್ತಿರ್ಬೋದು. ಮುಂದೆ ಜ್ಞಾನ ಇರ್ಲಿ, ಹಂಸು ಗುಂಡಿ ಎಲ್ಲ ನೋಡ್ಕೊಂಡು ಅದಕ್ಕೆಲ್ಲ ಯಾರು ಕೇಳಲ್ಲ. ಇದನ್ನೆಲ್ಲ ಯಾರು ಕೇಳಲ್ಲ. ನೀವೇನ್ ಮಾಡ್ತೀರಾ ಮಾಮ? ಹಂಸ ಹತ್ರ ನಿಲ್ಲಿಸ್ತೀರಿ, ಮಾಮಿ ಮುಂದೆ ಎತ್ತಿ ಆಚೆಗೆ ಇಡ್ತಾರೆ. ಮುಂದೆ ಸ್ವಲ್ಪ ಮುಂದೆ ಬಿಡ್ತೀರಿ, ಆಮೇಲೆ ಹಿಂದೆ ಎತ್ತಿ ಮುಂದೆ ಇಡ್ತಾರೆ. ಅಲ್ಲ, ಅದಕ್ಕೆ ನನ್ನ ಅಭಿಪ್ರಾಯ ಏನಂದ್ರೆ ದೂರಕ್ಕೆ ದೃಷ್ಟಿ ಇಡಬೇಕು. ಅಲ್ಲಿ ಹಂಸ ಇದೆಯಾ ಅಥವಾ ಗುಂಡಿ ಇದೆಯಾ, ವೀಕ್ಷಿತ ಇದ್ದಾಳೆ ಅನ್ನ ಒಂದು ತಲೆ ಒಳಗೆ ಇಟ್ಕೊಂಡು ದೂರ ದೃಷ್ಟಿ ಇಟ್ಕೊಂಡು ನೋಡ್ಕೊಂಡು ಹುಷಾರಾಗಿ ಓಡಿಸ್ಬೇಕು ಗಾಡಿನ. ಅಲ್ಲಿ ಹತ್ರಕ್ಕೆ ಹೋಗ್ಬಿಟ್ಟು ಕಾಣಿಸ್ಲಿಲ್ಲ ಅಂತ ದಬಕ್ಕಂತ ನೆಕ್ಸೋದಲ್ಲ. ಗೊತ್ತಾಗಿಲ್ಲ ಅಂತ ನಾನೇನ್ ಅನ್ನೋದಿಲ್ಲ, ಯಾಕಂದ್ರೆ ಅಲ್ಲಿ ನೋಡೋದೇ ಚಂದ ನನಗೆ. ಗಾಡಿ ಓಡಿಸಕ್ ಬರಲ್ಲ ನಿಮ್ಗೆ? ನಾನ್ ಸ್ಟಾಪ್ ಒಂದಾದ್ಮೇಲೆ ಒಂದು ಸ್ಟೋರಿ ಮಾತಾಡ್ತಾನೆ ಇದ್ವಿ. ಗೃಹ ಪ್ರವೇಶ ಹಿಂದಿನ ದಿನ ಏನೆಲ್ಲ ಆಯಿತು, ಮನೆಯಲ್ಲಿ ಯಾರ್ಯಾರು ಹೇಗಿದ್ರು ಅಂತ. ಈ ಕಡೆ ಓಡೋದು, ಆ ಕಡೆ ಓಡೋದು. 11:11 ಆಯ್ತು. ಮತ್ತು ವಿಷಯನೂ ಗೊತ್ತಿಲ್ಲ ತಾತನ್ ಏನ್ ಮಾತಾಡ್ತಿದ್ದಾರೆ, ಹಂಗಂದ್ರು ಅಲ್ಲಿ ಕೂತ್ಕೊಂಡು ಸುಮ್ಮನೆ ನಂಗೆ ವಯಸ್ಸಾಗಿದೆ, ಸುಮ್ಮನೆ ಆರಾಮಾಗಿ ರೆಸ್ಟಲ್ಲಿ ಮನೇಲಿ ಇರೋಣ ಅನ್ನಲ್ಲ. ಸುಮ್ಮನೆ ಮನೇಲಿ ಹಂಗೆ ಒಂದು ಸುಮ್ಮನೆ ಇರೋದೇ ಇಲ್ಲ, ಓಡಾಡ್ತಿದೆ. ಅದಕ್ಕೆ ಕೈ ಹಾಕ್ತಾರೆ, ಇದಕ್ಕೆ ಕೈ ಹಾಕ್ತಾರೆ, ಅದು ನೋಡ್ತಾರೆ, ಇದು ನೋಡ್ತಾರೆ, ಓಡಾಡ್ತಿರ್ತಾರೆ, ಓಡಾಡ್ತಾನೆ ಇರ್ತಾರೆ. ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಏನೇ
ಮನೇಲಿ ಪೇಪರ್ ಇಲ್ಲ. ಹೌದು ವಿಶು ಪೇಪರ್ ಲಜಿದೆ ಯಾರು ಒಡೆ ಮಾಯ್ಕಾಡು ತೂಪಿನಿಯಾನ್ ಕೇಂಟೇನ್ ತಾತಡ ತಾತ ಪೇಪರ್ ಅಲ್ಲಿ ಅದು ಮಾರ್ಬಿಟ್ಟು 5 kg ಪೇಪರ್ ಅಲ್ಲಿ ಇಟ್ಟಿದ್ದೆ. ಅಲ್ಲ ನಮ್ಮನೆಗೆ ಒಂದೇ ನಮ್ಮನೆಗೆ ಇದ್ರೊಳಗ ಒಂದು ವಾರ ಒಂದೇ ಪೇಪರ್ ಉಲ್ಟಾ ಮಾಡೋಣ ಸೀದಾ ಮಾಡೋಣ ಉಲ್ಟಾ ಮಾಡೋಣ ಸೀದಾ ಮಾಡೋಣ. ಒಂದು ವಾರ ಅಲ್ಲ ಜಾಸ್ತಿನೇ 15 ದಿವಸ ಕರೆಕ್ಟಾಗಿ ಯಾವುದು ಬಾಕಿ ಇರ್ಲಿಲ್ಲ ಹಾಗಾದ್ರೆ. ಏನು ಸ್ಟೋರಿ ಗೊತ್ತಾ, ಮಾಮಿ ಮನೆಗೆ ಹೋಗಿದ್ರಲ್ಲ ತಾತ, ಅವಾಗ ಒಂದೇ ನ್ಯೂಸ್ ಪೇಪರ್ನ 15 ದಿನ ಓದ್ತಾನೆ ಇದ್ರಂತೆ. ಅದೇ ಸೇಮ್ ನ್ಯೂಸ್ ಪೇಪರ್ನ ಪೇಜ್ ತಿರ್ಗಿಸೋದು ಓದೋದು. ಸೊ ಅದು ಕತೆ ಎಲ್ಲ ಹೇಳ್ತಾ ಇದ್ರೆ ನಮಗೆ ನಕ್ಕಿ ಸುಸ್ತಾಯಿತು. ಕೊಡಿ. ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾನು ಇಲ್ಲಿಂದನೇ ಜ್ಯುವೆಲ್ರಿ ಹಾಕೊಂಡಿದ್ದೆ. ಇವತ್ತು ನೋಡಿದ್ರೆ ಇಲ್ಲೇ ಶೂಟಿಂಗ್. ನಿಮಗೆ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕಾಗಲ್ಲ ಅಂದರೆ ಗೋಲ್ಡ್ ಥರನೇ ಕಾಣಿಸುವಂಥ ಪ್ಯೂರ್ ಸಿಲ್ವರ್ ಜ್ಯುವೆಲ್ರಿನೂ ಸಿಗುತ್ತೆ ಈ ಥರ. ಇದಷ್ಟೇ ಅಲ್ಲ, ಸುಮಾರಷ್ಟು ಸಿಲ್ವರ್ ಜ್ಯುವೆಲ್ರಿ ಸ್ಟೋರ್ಸ್ ಇದೆ ನಮ್ಮ ಬೆಂಗಳೂರಿನಲ್ಲಿ. ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ ಸಿಗುತ್ತೆ. ಸೊ ಈವನ್ ಫಾರ್ ಬ್ರೈಡ್ಸ್ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಒನ್ ಆಫ್ ದ ಗುಡ್ ಇನ್ವೆಸ್ಟ್ಮೆಂಟ್ಸ್, ಬಿಕಾಸ್ ಗೋಲ್ಡ್ ಥರ ಬೆಳ್ಳಿ ಪ್ರೈಸ್ ಕೂಡ ಜಾಸ್ತಿ ಆಗ್ತಾನೆ ಇದೆಯಲ್ವಾ. ಆ್ಯಂಡ್ ಹಲವಾರು ಆಪ್ಷನ್ಸ್ ಇದೆ. ಎಲ್ಲ ಶಾಪಿಂಗ್ ಆಯಿತು, ವೆಜಿಟೇಬಲ್ಸ್ ಆಯಿತು, ಫ್ರೂಟ್ಸ್ ಆಯಿತು, ಇನ್ನು ಗ್ರಾಸರಿ ತಗೊಂಡಿದ್ದೆ. ಇಲ್ಲಿಂದ ನಾವೆಲ್ಲರೂ ಹೋಗಿದ್ದು ಹತ್ತಿರದಲ್ಲಿ ಏನಾದರೂ ಇದೆಯಾ ನೋಡೋಣ ಅಂತ. ಬಟ್ ಅಲ್ಲೇ ಹರಿ ಸೂಪರ್ ಸ್ಯಾಂಡ್ವಿಚ್ ಸಿಕ್ತು. ತುಂಬ ಕೇಳಿದ್ದೆ ಈ ಜಾಗದ ಬಗ್ಗೆ, ಟ್ರೈ ಮಾಡೋಣ ಅಂತ. ನಿಮ್ಮ ಪಾಪ್ಯುಲರ್ ಫುಡ್ ಐಟಮ್ಸ್ ಏನು ಅದನ್ನೇ ಹೇಳಿ ಅಂತ ಹೇಳಿದೆ. ಅಮೆರಿಕನ್ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ಏನೋ ಅಂದರು ಅಪ್ಪ, ಅದನ್ನು ಒಂದು ಟ್ರೈ ಮಾಡಿದ್ವಿ. ಜೊತೆಗೆ ಒಂದಷ್ಟು ಚಾಟ್ಸ್. ಆ್ಯಂಡ್ ನಿಜವಾಗ್ಲೂ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಆ್ಯಂಡ್ ನಮಗಂತೂ ಇಷ್ಟ ಆಯಿತು. ಪ್ರವೇಶ ಆಗಿದ್ದು 2-3 ದಿನ ಅಂತೂ ಫುಲ್ ಬ್ಯುಸಿಯಾಗಿದ್ವಿ. ಅದಾದಮೇಲೆ ಇವತ್ತೇ ಅನಿಸುತ್ತೆ ನಾವೆಲ್ಲರೂ ಹೊರಗಡೆ ಬಂದಿದ್ದು. ಇನ್ಫ್ಯಾಕ್ಟ್ ಈ ಟೈಮ್ನಲ್ಲಿ ನಾವು ನಾನ್ ವೆಜ್ ಬೇರೆ ತಿಂತಾ ಇರಲಿಲ್ಲ ಅಲ್ವಾ, ಜಸ್ಟ್ ಪ್ಯೂರ್ ವೆಜಿಟೇರಿಯನ್ ಫುಡ್ ಅಷ್ಟೇ ತಿಂತಾ ಇದ್ವಿ. ಆ್ಯಂಡ್ ಇಲ್ಲಿ ಮುಗಿಸ್ಕೊಂಡು ಹಾಗೆ ನೆಕ್ಸ್ಟ್ ಸ್ಟಾಪ್ ಇತ್ತು. ಲಾಂಗ್ ಡೇ ಆಗಿತ್ತು ಇವತ್ತು, ಹಲವಾರು ಸ್ಟಾಪ್ಸ್ ಇತ್ತು. ಮನೆಗೆ ಬೇರೆ ಐಟಮ್ಸ್ ಎಲ್ಲ ತರಬೇಕಾಗಿತ್ತು. ನಾವು ಡಿ-ಮಾರ್ಟ್ಗೆ ಹೋಗಿದ್ವಿ. ಎಂಟೈರ್ ಮಂತಿಗೆ ಏನೇನು ಬೇಕು ಎಲ್ಲ ತಂದುಬಿಡೋಣ ಅಂತ, ಈಸಿ ಆಗುತ್ತೆ. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಇದೀವಲ್ವಾ, ಬೇಗ ಪಿಕ್ ಮಾಡ್ಬೋದು. ನಾನೊಂದು ರೌಂಡ್ ಹೋಗಿ ಬರ್ತೀನಿ ಒಂದ್ಸತಿ. ಬರ್ಲಿರಮ್ಮ ಏನು ತರಕೊಂಡು ಎಷ್ಟು ಸಾವಿರ ಆಯಿತು? ಒಂದು 10 ಅದ್ರ ಮೇಲೆ ಆಯಿತು. ಫೈನಲಿ ಡನ್. ಇನ್ನೇನು ಮನೆಗೆ ಹೋಗಬೇಕು. ಬಟ್ ಎಲ್ಲರೂ ಹಾಗೇ ಮನೆಯಲ್ಲಿ ತಂದಿದ್ದ ಐಟಮ್ನ ಆವಾಗವಾಗ ಇಡಬೇಕು ಅಂತ, ನಾಳೆಗೆ ಇಡಬಾರ್ದು ವರ್ಕ್ ಅನ್ನೋದು. ಸೊ ಎಷ್ಟಾಗುತ್ತೆ ಅಷ್ಟು ಇವತ್ತೇ ಜೋಡಿಸಿಡೋಣ ಅಂತ ಒಂದಷ್ಟು ಐಟಮ್ಸ್ ಬೇಕಾಗುತ್ತೆ. ಆ್ಯಂಡ್ ಮನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ಸ್ ಬೇರೆ ಇದ್ದೇ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಜೋಡಿಸಿಟ್ಟು ಇನ್ನು ನೆಕ್ಸ್ಟ್ ಹೊಸ ಮನೆಗೆ ಹೋಗಬೇಕಾದ್ರೆ ಏನೇನು ಪ್ಯಾಕಿಂಗ್ ಮಾಡಬೇಕು, ಏನೇನು ಆ್ಯಕ್ಚುಲಿ ಬೇಕಾಗುತ್ತೆ ಅದ್ರ ಬಗ್ಗೆ ಒಂದು ಲಿಸ್ಟ್ ಮಾಡಬೇಕಾಗತ್ತೆ. ಡೆಫಿನೆಟಾಗಿ ಮುಂದುವರುವಂಥ ವೀಡಿಯೋಸಲ್ಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತೀನಿ ಆಯಿತಾ. ಇದು ನೆಕ್ಸ್ಟ್ ಡೇಗೆ ಹೋಗೋ ಮುಂಚೆ ಎಲ್ಲ ಕ್ಲೋಸ್ ಮಾಡಿ, ಇನ್ನು ತಾತಂದು ಹಾಗೆಯೇ ಅದೇ ದಿನ ಎಲ್ಲರದೂ ಚೆಕ್ ಮಾಡಿದ್ರು. ದೀಪು BP ಆಗಿರ್ಬೋದು, ಹೆಲ್ತ್ ಹೇಗಿದೆ, ಏನಾಗ್ತಾ ಇದೆ ಅಂತ. ಆ್ಯಂಡ್ ಇಷ್ಟರಲ್ಲೇ ನಾವು ನಾನ್ ವೆಜ್ ತಿನ್ನೋ ದಿನ ಕೂಡ ಬಂತು. ಗುಡ್ ಮಾರ್ನಿಂಗ್. ನಿನ್ನೆ ನನ್ನ ಫ್ರೆಂಡ್ ಕೈ ಕೊಟ್ಟರು, ಇವತ್ತು ನಾನು ಪುಂಡಿ ಮಾಡಿದೆ. ಇವತ್ತು ನಮ್ದು ಉಡುಪಿದ್ದು ಪುಂಡಿ. ನಾನು ನಿಜ ಕೈ ಕೊಟ್ಟಿಲ್ಲ. ಇಲ್ಲ ಪಾಪ, ಅವರಿಗೆ ಅರ್ಜೆಂಟ್ ಕೆಲಸ ಕೆಲಸ ಇತ್ತು, ಅದಕ್ಕೆ ರಾತ್ರಿ ನಿನ್ನೆ 12 ಗಂಟೆಗೆ ಹೋದವರು ಇವತ್ತು ಬೆಳಿಗ್ಗೆ ಇಲ್ಲಿದ್ದಾರೆ. ಪಾಪ ಇವ್ರಿಗೋಸ್ಕರ ನಾನು ಬೇಗ ಎದ್ದು 9 ಗಂಟೆಗೆ ಇಲ್ಲಿದ್ದೀನಿ. ಹೌದು, 5:15 ಹೊರಟಿದ್ದಾರೆ. ಬೆಂಗಳೂರಲ್ಲಿ ಗೊತ್ತಲ್ಲ, 6:45 ಬಸ್ಸಿಗೆ ಕೂತಿರೋದು ನಾನು. ಶಿವಾಜಿನಗರ ಹೋಗಿದ್ವಿ ನಾನು ಅಮ್ಮ. ಇಲ್ಲಿ ಫ್ರೆಶ್ ವೆಜಿಟೇಬಲ್ಸ್, ಫ್ರೂಟ್ಸ್, ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಗೃಹ ಪ್ರವೇಶ ಆಗಿ 12 ದಿನ ಆಗಿತ್ತಾ. ಸೊ ಹಾಗಾಗಿ ಇನ್ನು ತಿನ್ಬೋದು ಅಂತ ಇಲ್ಲಿ ಬಂದಿದ್ವಿ. ನಮ್ಮ ಕಡೆ ಫಿಶ್ ಯಾವ್ದು ಸಿಗುತ್ತೆ, ಏನೇನು ತೊಗೋಬೋದು, ಬಂಗುಡೆ ಆಗಿರ್ಬೋದು, ಪ್ರಾನ್ಸ್, ಪಾಂಫ್ರೆಟ್, ಇನ್ನು ಒಂದು ಫಿಶ್ ಯಾವುದೋ ಆಯ್ಕೆ ಮಾಡ್ಕೊಂಡಿದ್ರು ಅಮ್ಮ. ಸೊ ಅದಕ್ಕೋಸ್ಕರ ಒಂದಷ್ಟು ಮೀನು ತಂದ್ವಿ. ಆ್ಯಂಡ್ ದೀಪ್ ಅವ್ರಿಗೆ ಚಿಕನ್ ಮಟನ್ ಏನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅದು. ಆಫ್ಟರ್ ಲಾಂಗ್ ಟೈಮ್ ಅಲ್ವಾ, ಸೊ ಎಲ್ಲರೂ ಫುಲ್ ಖುಷಿ ಇವಾಗ ಮನೆಯಲ್ಲಿ. ಓಕೆ, ಇಟ್ಸ್ ಟೈಮ್ ಟು ಈಟ್ ನಾನ್ ವೆಜ್. ಬೆಸ್ಟ್ ಥಿಂಗ್ ಅಂದರೆ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ವಿ. ಜೊತೆಗೆ ವಾಪಸ್ ಬರ್ತಾ ಅಮೇಝಿಂಗ್ ಎಳ್ನೀರು ಸಿಕ್ತಪ್ಪ ಇಲ್ಲಂತೂ, ತುಂಬ ಚೆನ್ನಾಗಿತ್ತು. ಇವತ್ತು ಅಮ್ಮ ಮಗಳು ಮೀನ್ ಮಾರ್ಕೆಟ್ ಹೋಗಿ ಬಂದ್ವಿ ಶಿವಾಜಿನಗರಕ್ಕೆ. ಬೆಳಗಿನ ಜಾವ ಬೇಗ ಹೋಗಿ ಎಲ್ಲ ಮೀನೇನೇನು ತಂತೀವಿ? ಬಂಗುಡೆ ಮೀನು, ಮತ್ತೆ ಪಾಂಪ್ರೆಟ್, ಮತ್ತೆ ಪ್ರಾನ್ಸ್,
ಮತ್ತೆ ನೀನ್ ತಕೊಂಡು ಬಿಟ್ಟೆ ಬಂದ್ರು ಮತ್ತೆ ಇಬ್ರಿಗೂ ಇಷ್ಟ ಅಂತ ಅರ್ಧ ಕೆಜಿ ಮಾತ್ರ ತಕೊಂಡಿದ್ದೆ. ಅದು ಮುಂದೆ ಹೋದಾಗ ಹಿಂದಿದ್ ನೆನಪೇ ಇಲ್ಲ, ವಾಪಸ್ ಬರೋದು ಮರ್ತೇ ಬಿಟ್ಟೆ. ಇಲ್ಲಿ ಬಂದು ನೋಡಿದ್ರೆ ಬೂತಾಯಿ ಫಿಶ್ ಇಲ್ಲ. ಮಟನ್ ಬೇಕಿತ್ತು, ಬಟ್ ಮಟನ್ ಅಂಗಡಿ ಓಪನ್ ಎಲ್ಲೂ ಓಪನ್ ಇಲ್ಲ ಮಟನ್ ಅಂಗಡಿ. ಮತ್ತೆ ಚಿಕನ್ ಸಿಕ್ತು, ಅದನ್ನ ಇಟ್ಕೊಂಡು ಬಂದ. ಕೇಳಿದ್ರೆ ಮಾಲ್ ಬಂದಿಲ್ಲ ಇನ್ನ ಅಂತಾರೆ. ಸರಿ, ನಾವು ಹೋಗಿದ್ ಬೇಗ ಆಯ್ತಲ್ಲ, ನಮ್ಗೆ ಮೇನ್ ಫಿಶ್ ಬೇಕಿತ್ತು. ಅದಕ್ಕಂತ ಬೇಗ ಅಮ್ಮ ಮಗಳು 6 ಗಂಟೆಗೆ ಹೊರಟು 8 ಗಂಟೆ ಆಗಿದೆ ಬರುವಾಗ ಇಲ್ಲಿ ಅಡಿಗೆಯವರು ಎಲ್ಲ ಬಂದಿಟ್ಟಿದ್ದಾರೆ. ಓ, ನೀವು ಕೇಳ್ಬೋದು ಯಾಕೆ ಇಷ್ಟು ಬೇಗ ನಾನ್ ವೆಜ್ ತಿಂತಾ ಇದ್ದೀರಾ, ಇವಾಗಷ್ಟೇ ಗೃಹ ಪ್ರವೇಶ ಆಯ್ತಲ್ವಾ ಅಂತ. 12 ದಿನ ಆಯ್ತಾ ಗೃಹ ಪ್ರವೇಶ ಆದ್ಮೇಲೆ, ಸೊ ಸಾಕು ಅಂತ ನಾವು ಪುರೋಹಿತರನ್ನ ಕೇಳಿದ್ವಿ. 48 ದಿನ, 24 ದಿನ ಅಥವಾ 12 ದಿನ ಅಂತ ಹೇಳಿದ್ರು. ಸರಿ, 12 ದಿನ ಅಂತ ನಾವು ಅದಕ್ಕೆ ಒಪ್ಕೊಂಡು ಇವಾಗ 12 ಡೇಸ್ ಆದ್ಮೇಲೆ ಎಲ್ಲ ಪೂಜೆ ಆದ್ರೆ 1-2 ದಿವಸ ಮಾತ್ರ ಬಿಡ್ತಾರೆ. ಅಂದ್ರೆ ಪೂಜೆಗಿಂತ ಮೊದ್ಲೊಂದು ವಾರ ಬಿಡ್ತಾರೆ, 5 ದಿವಸ ಆ ತರ ಎಲ್ಲ ಬಿಡ್ತಾರೆ. ಪೂಜೆ ನಂತರ 2ನೇ ದಿವಸಕ್ಕೆ ನಾವು ತಿಂತೇವೆ ಊರಲ್ಲೆಲ್ಲ. ನಮ್ಮ ಕಡೆ ಆತರ. ಸೊ ಇವತ್ತು ಏನೇನಿದೆ? ಇವತ್ತು ಬಂಗುಡೆ ಫಿಶ್ ಸಾರು ಮಾಡಿದ್ದೇನೆ, ಮತ್ತೆ ಕೋಳಿ ಸುಕ್ಕ. ಅಂದ್ರೆ ಮಗ ಸೊಸೆಗೆ ಸ್ವಲ್ಪ ಕಳಿಸಿದ್ದೇವೆ. ದೀಪಿಗೆ ಇನ್ನು ಚಿಕನ್ ಡ್ರೈ ಮಾಡ್ಬೇಕು, ಅದು ರಾತ್ರಿ ಮಾಡುವಂತ ಫ್ರಿಜ್ ಅಲ್ಲೇ ಇದೆ. ಅಷ್ಟೇ ಇವತ್ತು. ಈಗ ಮಗಳು ಊಟ ಮಾಡೋ ಟೈಮ್ ಇದೆ, ಇವಾಗ ಊಟ ಮಾಡುವಂತ ಸಮಯ. ಸೊ ಮನೆಯಲ್ಲಿ ನಾನ್ ವೆಜ್. ದೀಪ ಅಂತೂ ವೇಟ್ ಮಾಡ್ತಾ ಇದ್ರು, ಇವತ್ತು ಏನ್ ಮಾಡುವ, ಚಿಕನ್ ಮಟನ್ ಬೇಕಂತ ಕೇಳಿದ್ರೆ ಅವ್ರಿಗೆ ಕನ್ಫ್ಯೂಷನ್, ಅವ್ರಿಗೆ ಎರಡೂ ಬೇಕು ಅಂತ. ಬಟ್ ಸರಿ, ಇವತ್ತು ಫಿಶ್ ಸಾರು ಅವ್ರ ಫೇವ್ರೇಟ್ ಅಲ್ಲ. ಪಾಂಫ್ರೆಟ್ ಮಸಾಲೆ ಫ್ರೈ ಇಷ್ಟ, ಅದು ನೆಕ್ಸ್ಟ್ ಡೇ ಮಾಡಿದ್ರೆ ಆಯ್ತು ಅಂತ. ಫಸ್ಟ್ ಊಟ ಮಾಡಬೇಕು. ಐ ಆಮ್ ವೇಟಿಂಗ್. ಇದಾಗಿತ್ತು ಒಂದು ಸಿಂಪಲ್ ಕ್ಯಾಶುವಲ್ ವಿಡಿಯೋ. ಗೃಹ ಪ್ರವೇಶ ಆದಮೇಲೆ ನಮ್ಮದೇ ಆದಂಥ ಒಂದು ಸ್ಮಾಲ್ ಫ್ಯಾಮಿಲಿ ಟೈಮ್. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.